ಖಾತಾ ಬಿ ಖಾತಾ ಕುಮಾರಸ್ವಾಮಿ ಏನ್ ಮಾಡಿದ್ದಾರೆ ಅಂತ ನಾನು ಕರೀತಾ ಇದ್ದೀನಲ್ಲ, ಯಾವ್ದಾದ್ರು ಚಾನೆಲ್ಗೆ ಬನ್ನಿ ಅಂತ. ಎ ಖಾತಾ ಬಿ ಖಾತಾ ಏನಾಗ್ತಾ ಇದೆ? ದಾಖಲೆಗಳನ್ನ ಕರೆಕ್ಟ್ ಮಾಡ್ಕೊಳ್ಳೋಕ್ಕೋಸ್ಕರ ಜನರಿಗೆ, ನಾಗರಿಕರಿಗೆ ಸೌಲಭ್ಯ, ಮುಂದಕ್ಕೆ ಬ್ಯಾಂಕ್ ಲೋನು ಎಲ್ಲ ಸಿಗ್ಲಿ ಅನ್ನೋ ದೃಷ್ಟಿಯಿಂದ ಒಳ್ಳೆ ಟ್ಯಾಕ್ಸ್ ಕಟ್ಟಲಿ, ಒಳ್ಳೆ ಸೌಲಭ್ಯ ಒದಗಿಸ್ಕೊಡ್ಬೇಕು ಅಂತ ನಾವಿದನ್ನ ಬಹಳ ದೀರ್ಘವಾಗಿ ಆಲೋಚನೆ ಮಾಡಿ ಅವರ ಆಸ್ತಿಗಳ ದಾಖಲೆಗಳನ್ನ ನಮ್ಮ 6ನೇ ಗ್ಯಾರಂಟಿ ಪ್ರತಿಯೊಬ್ಬ ನಾಗರಿಕರಿಗೂ ಅವರ ಆಸ್ತಿಗಳೇ ಗ್ಯಾರಂಟಿ ಮಾಡ್ಕೊಡೋದೇ ನಮ್ದು 6ನೇ ಗ್ಯಾರಂಟಿ. ಆ ಕೆಲಸವನ್ನು ಹಿರ್ರಿ ಎಷ್ಟೇನೆಲ್ಲ ಎಲ್ಲ ನೀನೇ ಪ್ರಶ್ನೆ, ಅವ್ರು ಹೇಳಿದ ಉತ್ತರ ಕೊಡಬಾರ್ದು ನಾನು. ಸೊ ಮಾಡ್ತಾ ಇದ್ದೀನಿ ಎಲ್ಲನೂ ಇಡೀ ರಾಜ್ಯದಲ್ಲಿ ನಾವು ಮಾಡ್ತಾ ಇರೋದ್ರಿಂದ ಪ್ರಶಂಸೆ ಬಂದು ಸದ್ಯ ನಮ್ಮ ದಾಖಲೆಗಳಿಗೆ ಸಾವಿರಾರು ಜನ ಅರ್ಜಿ ಆಗ್ತಾ ಇದ್ದಾರೆ. ಯಾಕೆ ಅರ್ಜಿ ಆಗ್ತಾ ಇದ್ದಾರೆ? ಯಾಕೆ ಇವ್ರ ಆಸ್ತಿಗಳನ್ನೆಲ್ಲ ಸ್ಕ್ಯಾನ್ ಮಾಡಕ್ಕಾಗ್ಲಿಲ್ಲ ಇವ್ರ ಕೈಲಿ? ಯಾಕೆ ಈ ಖಾತಾ ಮಾಡ್ಕೊಡಕ್ಕಾಗ್ಲಿಲ್ಲ? ಇದನ್ನೆಲ್ಲ ನಾವೇ ಮಾಡ್ಕೊಡುವಂಥದ್ದು. ಅವ್ರಿಗೆ ಇದು ಆಲೋಚನೆ ಏನಿರ್ಲಿಲ್ಲ. ಈಗ ಆಯ್ತಪ್ಪ ಫ್ಯಾಕ್ಟ್ರಿ ತರ್ತೀನಿ ಅಂತ ಹೇಳ್ತಿರಲ್ಲ, ಕಟ್ಟು ಅಂತ ಹೇಳಿ, ಅದು ಎಷ್ಟು ಬೇಕು ಜಮೀನು, ಎಲ್ಲಿ ಬೇಕು ಅಂತ ಹೇಳಿ ಅಕ್ವಿಷನ್ ಮಾಡೋಣ. ಅವರೇ ಹೇಳಿ ಎಲ್ಲಿ ಮಾಡ್ಲಿ ಅಂತ, ರಾಮನಗರದಲ್ಲಿ ಮಾಡ್ಲಾ, ಬಿಡದಿಲ್ ಮಾಡ್ಲಾ, ಇಲ್ಲಾಂದ್ರೆ ಮಂಡ್ಯದಲ್ಲಿ ಮಾಡ್ಲಾ, ಅವರಲ್ಲಿ ಲಿಸ್ಟ್ ಕೊಡ್ಲಿ ಯಾವ ಇಂಥ ಜಾಗದಲ್ಲಿ ಅಕ್ವಿಷನ್ ಮಾಡ್ಕೊಡಿ ಅಂತ ಅರ್ಜಿ ಹಾಕ್ಲಿ, ಹೇಳಿ ಯಾವ ಫ್ಯಾಕ್ಟ್ರಿ ಮಾಡ್ತೀನಿ ಅಂತ. ಬರೀ ಸುಮ್ನೆ ಖಾಲಿ ಮಾತಾಡೋದ್ರಲ್ಲಿ ಯಾರು ಒಪ್ಪುದಿಲ್ಲ ಇದನ್ನು. ಎಲ್ಲ ಬಿಡಿ, ಅದೆಲ್ಲ ಪ್ರಶ್ನೆ ಇಲ್ಲ. MLA ಏನ್ ಡ್ಯೂಟಿ ಮಾಡ್ಬೇಕು ಮಾಡ್ತಾ ಇದ್ದಾರೆ. ಏನ್ ಬೇಕಾದ್ರೂ ಅಧಿಕಾರ ಬಂದಾಗ ಮಾಡ್ಲಿ, ಅವ್ರ ಹಣೆಲೂ ಬರೋದಿಲ್ಲ, ಅವರು ಬರೋದಿಲ್ಲ. ಇದೇನಿದೆ ಮುಂದುವರಿತದೆ. ಈಗ ಎಲೆಕ್ಷನ್ ನಿಲ್ಲಲ್ಲ ಅಂತ ಡಿಕ್ಲೇರ್ ಮಾಡ್ಲಿ, ಸಾಕು ನೋಡೋಣ. ಈಗ ಎಲೆಕ್ಷನ್ ಮಾಡ್ತೀವಲ್ಲ ಫೆಬ್ರವರಿಗೆ, ನಾನು ಬೇಡ, ನಾನು ಹೆಂಗ್ ಡಿಸಾಲ್ವ್ ಮಾಡ್ತೀನಿ ಅಂತ ನಿಲ್ಲದೆ ಇರ್ಲಿ ನೋಡೋಣ. ಎಲ್ಲ ರೆಡಿ ಆಯ್ತವ್ರೆ ಅವ್ರ ಕಾರ್ಯಕರ್ತರೆಲ್ಲ ನಿಂತ್ಕೊಳಕ್ಕೆ. ಈ ಭಾಗ ಇದು ಹೊಸ ಏರಿಯಾ, ಇದು ಹಳೆ ಏರಿಯಾ ಅಲ್ಲ. ಹೊಸದಾಗಿ 20 ವರ್ಷದಿಂದ 25 ವರ್ಷದಿಂದ ಸ್ಥಾಪನೆ ಆಗಿರೋಂಥ ಏರಿಯಾಗಳಿವೆಲ್ಲ. ಇದು ಜಾಸ್ತಿ ಒತ್ತಡ ಇದೆ ಇಲ್ಲಿ. ಇಲ್ಲೆಲ್ಲ ಮಿಡ್ಲ್ ಕ್ಲಾಸ್ ಜನ ಇರೋದು, ಎಲ್ಲ ಮಿಡ್ಲ್ ಕ್ಲಾಸು ಜನ ಜಾಸ್ತಿ ಇರೋದು. ಬಹಳ ಜನ ಹೊಸದಾಗಿ ಬಂದು ಸೇರ್ಕೊಂಡಿದ್ದಾರೆ. ಕೆಂಪೇಗೌಡ ಲೇಔಟ್ ಕೂಡ ಇಲ್ಲೇ ಪಕ್ಕದಲ್ಲಿ ಇದೆ. ಸೊ ಅನೇಕ ಸಮಸ್ಯೆಗಳು, ಮೂಲಭೂತ ಸೌಕರ್ಯ ಇದೆ. ಇದೆಲ್ಲ ನಾನು ಗಮನದಲ್ಲಿ ಇಟ್ಕೊಂಡಿದ್ದೇನೆ. ಅದಕ್ಕೋಸ್ಕರ ನೋಡಿ, ಬಹಳ ಜನ ಬಂದು, 100 ಜನ ಬಂದು ತಿಳಿಸಿದ್ದಾರೆ. ಮತ್ತೆ ಇನ್ನೊಂದಿನ ಕೂಡ ಒಂದು ಅವಕಾಶನ ಈ ಭಾಗಕ್ಕೆ ಬರ್ತೀನಿ ನಾನು. No, let anyone oppose. I am least bothered. I know that they have put a PAL. They doesn't want the government to flourish. Government should not get a good name. What is the opposition? They am not acquiring any land. Only one small land of near this Christ college or something. I think some university, some ports will be there. I will look at it personally. If it is there, I will look at an alternative also. ನಾನು ಇದನ್ನ ಇಲ್ಲಿ ಏನು ಲಾಲ್ಬಾಗ್ ಏನ್ ಹೇಳ್ತಾರಲ್ಲ, ಲಾಲ್ಬಾಗ್ ಏನು ತೊಂದರೆ ಆಗುದಿಲ್ಲ, ಒಳಗಡೆ ಹೋಗ್ತದೆ. ಒಂದ್ ಸೈಡ್ ಅಲ್ಲಿ 1 ಎಕರೆಯಲ್ಲಿ ಸದ್ಯಕ್ಕೆ ಕೆಳಗೆ ಇದನ್ನ ಕೆಲಸ ಮಾಡ್ಬೇಕಾದ್ರೆ ಉಪಯೋಗಿಸ್ಕೋತೀವಿ. ಆಮೇಲೆ ಅದನ್ನ ಕ್ಲೀನ್ ಮಾಡಿ ಪಾರ್ಕ್ ಆಗಿ ಮಾಡ್ತೀವಿ. ನೋಡಪ್ಪ, ತೇಜಸ್ವಿ ಸೂರ್ಯ ಅದನ್ನ ಯಾರು ಇಡೀ ಬೆಂಗಳೂರು ಒಳಗಡೆನೆ ಕುರಿಬೇಕು, ಹೊರಗಡೆ ಏನು ಮಾರಕ್ಕಾಗಲ್ಲ. ಅವನ ಮಾತೆಲ್ಲ ಕೇಳ್ಕೊಂಡು ನಾನು ಇರ್ಸಕ್ಕಾಗಲ್ಲ. ಬಾಂಬೆಲೆಲ್ಲ ಲಕ್ಷಾಂತರ ವರ್ಷದಿಂದ ಇದ್ದಂತ ಬಾಂಬೆನ ಕುರಿತಾ ಇದ್ದಾರೆ, ಡೆಲ್ಲಿಲಿ ಕುರಿತಾ ಇದ್ದಾರೆ. I will not yield to him at any point of time. ಹೋರಾಟ ಮಾಡೋರೆಲ್ಲ ಮಾಡೇ ಮಾಡ್ತಾರೆ. ಏನಾದ್ರು ಟೀಕೆಗಳು ಸಾಯ್ತವೆ, ಕೆಲಸಗಳು ಉಳಿತವೆ. ನಾವು ಮಾಡೋ ಕೆಲಸ ಜನರಿಗೋಸ್ಕರ ಮಾಡ್ತಾ ಇದೀವಿ. ಅವ್ರ ಕಾಲದಲ್ಲಿ ಏನು ಒಳ್ಳೆ ಕೆಲಸ ಮಾಡಕ್ ಆಗಿಲ್ಲ. ಏನ್ ಕೆಲಸ ಮಾಡಿದ್ರು ಅವ್ರ ಕಾಲದಲ್ಲಿ? ಖಾಲಿ ಟ್ರಂಕ್. ತೇಜಸ್ವಿ ಸೂರ್ಯ ಅಂದ್ರೆ ಖಾಲಿ ಟ್ರಂಕ್ ಅಂತ. ಶ್ರೀಮಂತರಿಗೆ ಅನುಕೂಲ ಆಗುವಂತ ರಸ್ತೆ ಇದು ಅಂತ ಆರೋಪ. ಹೌದು, ಶ್ರೀಮಂತರಿಗೇನೆ, ದುಡ್ಡು ಕೊಟ್ಟು ಹೋಗೋರ್ಗೆನೆ, ಎಲ್ಲರಿಗೂ. ಆಯ್ತು, ಒಂದು ಪ್ಲಾನ್ ಆಫ್ ಆಕ್ಷನ್ ಕೂಡ ಕೇಳಿ ಅವ್ರಿಗೆ. ವಾಟ್ ಈಸ್ ದಿಸ್ ಪ್ಲಾನ್ ಆಫ್ ಆಕ್ಷನ್? ಒಬ್ಬ MP ಆಗಿದ್ಕೊಂಡು ಒಂದು ದಿನ ಪ್ರೈಮ್ ಮಿನಿಸ್ಟರ್ ಹತ್ರ 10 ರೂಪಾಯಿ ದುಡ್ಡು ಕೊಡಿಸಿಲ್ಲ.
ವಾಟ್ ಈಸ್ ಇಸ್ ಪ್ಲಾನ್ ಆಫ್ ಆಕ್ಷನ್ ಟು ಬ್ಯಾಂಗ್ಳೂರ್? ಎಂಪಿಗಳೆಲ್ಲ ಏನ್ ಮಾಡಿದ್ದಾರೆ? ಅವ್ರ ಸರ್ಕಾರ ಐತಲ್ಲ ಏನ್ ಮಾಡಿದ್ರು ಪ್ಲಾನ್ ಆಫ್ ಆಕ್ಷನ್? ಯಾಕೆ ಅವರು ಟ್ರಾಫಿಕ್ ಪ್ರಾಬ್ಲಮ್ ಸಾರ್ಟ್ ಔಟ್ ಮಾಡಲಿಲ್ಲ? ಯಾಕೆ ಕಸಕ್ಕೆ ಟೆಂಡರ್ ಕರೆಯಕ್ ಆಗ್ಲಿಲ್ಲ ಅವ್ರ ಕೈಲಿ? ಯಾಕೆ ರೋಡ್ ವೈಡನಿಂಗ್ ಮಾಡಕ್ಕಾಗಿಲ್ಲ? ಯಾಕೆ ಫ್ಲೈಓವರ್ ಮಾಡಕ್ಕಾಗಿಲ್ಲ? ಏನು ಮಾಡಕ್ಕಾಗಿಲ್ಲ ಅವ್ರ ಕೈಲಿ. ನೀವೆಲ್ಲ ಕೇಬಲ್ಗಳೆಲ್ಲ ನೇತಾಡ್ತಾ ಇರೋದು ನೋಡ್ತಾ ಇದ್ದೀರಾ ರೋಡ್ಲಿ? ಯಾಕೆ ಕಟ್ ಮಾಡಿಸ್ಲಿಲ್ಲ ಅದನ್ನ? ಎಲ್ಲ ಮಾಫಿಯಾ ಜೊತೆ ಸೇರ್ಕೊಂಡು ಬೆಂಗಳೂರನ್ನ ಹದಗೆಡಿಸಿ ಇಡೀ ರಾಜ್ಯನೇ ಹದಗೆಡಿಸೋದಕ್ಕೆ ಇವತ್ತು ಜನ 140 ಜನ ಇವತ್ತು ನಮ್ಮನ್ನು ತಂದು ಇಲ್ಲಿ ಕುಣಿಸಿರೋದು. ವಿ ವಿಲ್ ಡೂ ಅವರ್ ವರ್ಕ್. ವಿ ಆರ್ ಕಮಿಟೆಡ್. ಈ ರಾಜ್ಯದ ಬೆಂಗಳೂರು ಗ್ಲೋಬಲ್ ಸಿಟಿ ಇದು. ಈ ಗ್ಲೋಬಲ್ ಸಿಟಿನ ಕಾಪಾಡಕ್ಕೆ ಏನ್ ಬೇಕೋ ನಾವು ಮಾಡೇ ಮಾಡ್ತೀವಿ. ಪ್ರತಾಪ್ ಸಿಂಹ ವರ್ಸಸ್ ಪ್ರದೀಪ್ ಈಶ್ವರ್ ಇಬ್ರು ಸಾಮಾಜಿಕ ಜಾಲತಾಣದಲ್ಲಿ ಅವರ ಜಗಳ ನಿಂದನೆ. ಅದ್ಯಾವುದೋ ನಾನು ಇಂಟರ್ಫಿಯರ್ ಆಗೋಗಲ್ಲ. ನಾನೇನಾದ್ರು ಅಭಿವೃದ್ಧಿ ಬಗ್ಗೆ ಮಾತಾಡ್ತೀನಿ. ಐ ಡೋಂಟ್ ವಾಂಟ್ ಟು ಇಂಟರ್ಫಿಯರ್ ವಿತ್ ಎನಿ ಪಾಲಿಟಿಕ್ಸ್. ಎ ಖಾತಾ ಬಿ ಖಾತಾ ಕುಮಾರಸ್ವಾಮಿ ಏನ್ ಮಾಡಿದ್ದಾರೆ ಅಂತ ನಾನು ಕರೀತಾ ಇದ್ದೀನಲ್ಲ, ಯಾವ್ದಾದ್ರು ಚಾನೆಲ್ ಬನ್ನಿ ಅಂತ. ಎ ಖಾತಾ ಬಿ ಖಾತಾ ಏನಾಗ್ತಾ ಇದೆ? ದಾಖಲೆಗಳನ್ನ ಕರೆಕ್ಟ್ ಮಾಡ್ಕೊಳ್ಳೋಕ್ಕೋಸ್ಕರ ಜನರಿಗೆ, ನಾಗರಿಕರಿಗೆ ಸೌಲಭ್ಯ, ಮುಂದಕ್ಕೆ ಬ್ಯಾಂಕ್ ಲೋನು ಎಲ್ಲ ಸಿಗ್ಲಿ ಅನ್ನೋ ದೃಷ್ಟಿಯಿಂದ ಒಳ್ಳೆ ಟ್ಯಾಕ್ಸ್ ಕಟ್ಟಲಿ, ಒಳ್ಳೆ ಸೌಲಭ್ಯ ಒದಗಿಸ್ಕೊಡ್ಬೇಕು ಅಂತ ನಾವಿದನ್ನ ಬಹಳ ದೀರ್ಘವಾಗಿ ಆಲೋಚನೆ ಮಾಡಿ ಅವರ ಆಸ್ತಿಗಳ ದಾಖಲೆಗಳನ್ನ ನಮ್ಮ 6ನೇ ಗ್ಯಾರಂಟಿ, ಪ್ರತಿಯೊಬ್ಬ ನಾಗರಿಕರಿಗೂ ಅವರ ಆಸ್ತಿಗಳೇ ಗ್ಯಾರಂಟಿ ಮಾಡ್ಕೊಡೋದೇ ನಮ್ದು 6ನೇ ಗ್ಯಾರಂಟಿ. ಆ ಕೆಲಸವನ್ನು ಹಿರ್ರಿ ಎಷ್ಟೇನೆಲ್ಲ ಎಲ್ಲ ನೀನೇ ಪ್ರಶ್ನೆ, ಅವ್ರು ಹೇಳಿದ ಉತ್ತರ ಕೊಡಬಾರ್ದು ನಾನು. ಸೊ ಮಾಡ್ತಾ ಇದ್ದೀನಿ. ಎಲ್ಲೂ ಇಡೀ ರಾಜ್ಯದಲ್ಲಿ ನಾವು ಮಾಡ್ತಾ ಇರೋದ್ರಿಂದ ಪ್ರಶಂಸೆ ಬಂದು ಸದ್ಯ ನಮ್ಮ ದಾಖಲೆಗಳಿಗೆ ಸಾವಿರಾರು ಜನ ಅರ್ಜಿ ಆಗ್ತಾ ಇದ್ದಾರೆ. ಯಾಕೆ ಅರ್ಜಿ ಆಗ್ತಾ ಇದ್ದಾರೆ? ಯಾಕೆ ಇವ್ರ ಆಸ್ತಿಗಳನ್ನೆಲ್ಲ ಸ್ಕ್ಯಾನ್ ಮಾಡಕ್ಕಾಗ್ಲಿಲ್ಲ ಇವ್ರ ಕೈಲಿ? ಯಾಕೆ ಈ ಖಾತಾ ಮಾಡ್ಕೊಡಕ್ಕಾಗ್ಲಿಲ್ಲ? ಇದನ್ನೆಲ್ಲ ನಾವೇ ಮಾಡ್ಕೊಡುವಂಥದ್ದು. ಅವ್ರಿಗೆ ಇದು ಆಲೋಚನೆ ಏನಿರ್ಲಿಲ್ಲ. ಈಗ ಆಯ್ತಪ್ಪ ಫ್ಯಾಕ್ಟ್ರಿ ತರ್ತೀನಿ ಅಂತ ಹೇಳ್ತಿರಲ್ಲ, ಕಟ್ಟು ಅಂತ ಹೇಳಿ, ಅದು ಎಷ್ಟು ಬೇಕು ಜಮೀನು, ಎಲ್ಲಿ ಬೇಕು ಅಂತ ಹೇಳಿ ಅಕ್ವಿಷನ್ ಮಾಡೋಣ. ಅವರೇ ಹೇಳಿ ಎಲ್ಲಿ ಮಾಡ್ಲಿ ಅಂತ. ರಾಮನಗರದಲ್ಲಿ ಮಾಡ್ಲಾ, ಬಿಡದಿಲ್ ಮಾಡ್ಲಾ, ಇಲ್ಲಾಂದ್ರೆ ಮಂಡ್ಯದಲ್ಲಿ ಮಾಡ್ಲಾ? ಅವರೇ ಲಿಸ್ಟ್ ಕೊಡ್ಲಿ, ಯಾವ ಇಂಥ ಜಾಗದಲ್ಲಿ ಅಕ್ವಿಷನ್ ಮಾಡ್ಕೊಡಿ ಅಂತ ಅರ್ಜಿ ಹಾಕ್ಲಿ. ಹೇಳಿ ಯಾವ ಫ್ಯಾಕ್ಟ್ರಿ ಮಾಡ್ತೀನಿ ಅಂತ. ಬರೀ ಸುಮ್ನೆ ಖಾಲಿ ಮಾತಾಡೋದ್ರಲ್ಲಿ ಯಾರು ಒಪ್ಪುದಿಲ್ಲ ಇದನ್ನು. ಎಲ್ಲ ಬಿಡಿ, ಅದೆಲ್ಲ ಪ್ರಶ್ನೆ ಇಲ್ಲ. MLA ಏನ್ ಡ್ಯೂಟಿ ಮಾಡ್ಬೇಕೋ ಮಾಡ್ತಾ ಇದ್ದಾರೆ. ಏನ್ ಬೇಕಾದ್ರೂ ಅಧಿಕಾರ ಬಂದಾಗ ಮಾಡ್ಲಿ. ಅವ್ರ ಹಣೆಲೂ ಬರೋದಿಲ್ಲ, ಅವರು ಬರೋದಿಲ್ಲ. ಇದೇನಿದೆ ಮುಂದುವರಿತದೆ. ಈಗ ಎಲೆಕ್ಷನ್ ನಿಲ್ಲಲ್ಲ ಅಂತ ಡಿಕ್ಲೇರ್ ಮಾಡ್ಲಿ, ಸಾಕು ನೋಡೋಣ. ಈಗ ಎಲೆಕ್ಷನ್ ಮಾಡ್ತೀವಲ್ಲ ಫೆಬ್ರವರಿಗೆ, ನಾನು ಬೇಡ, ನಾನು ಹೆಂಗ್ ಡಿಸಾಲ್ವ್ ಮಾಡ್ತೀನಿ ಅಂತ ನಿಲ್ಲದೆ ಇರ್ಲಿ ನೋಡೋಣ. ಎಲ್ಲ ರೆಡಿ ಆಯ್ತವ್ರೆ ಅವ್ರ ಕಾರ್ಯಕರ್ತರೆಲ್ಲ ನಿಂತ್ಕೊಳಕ್ಕೆ. ಈ ಭಾಗ ಇದು ಹೊಸ ಏರಿಯಾ, ಇದು ಹಳೆ ಏರಿಯಾ ಅಲ್ಲ. ಹೊಸದಾಗಿ 20 ವರ್ಷದಿಂದ 25 ವರ್ಷದಿಂದ ಸ್ಥಾಪನೆ ಆಗಿರೋಂಥ ಏರಿಯಾಗಳಿವೆಲ್ಲ. ಇದು ಜಾಸ್ತಿ ಒತ್ತಡ ಇದೆ ಇಲ್ಲಿ. ಇಲ್ಲೆಲ್ಲ ಮಿಡ್ಲ್ ಕ್ಲಾಸ್ ಜನ ಇರೋದು, ಎಲ್ಲ ಮಿಡ್ಲ್ ಕ್ಲಾಸು ಜನ ಜಾಸ್ತಿ ಇರೋದು. ಬಹಳ ಜನ ಹೊಸದಾಗಿ ಬಂದು ಸೇರ್ಕೊಂಡಿದ್ದಾರೆ. ಕೆಂಪೇಗೌಡ ಲೇಔಟ್ ಕೂಡ ಇಲ್ಲೇ ಪಕ್ಕದಲ್ಲೇ ಇದೆ. ಸೊ ಅನೇಕ ಸಮಸ್ಯೆಗಳು, ಮೂಲಭೂತ ಸೌಕರ್ಯ ಇದೆ. ಇದೆಲ್ಲ ನಾನು ಗಮನದಲ್ಲಿ ಇಟ್ಕೊಂಡಿದ್ದೇನೆ. ಅದಕ್ಕೋಸ್ಕರ ನೋಡಿ, ಬಹಳ ಜನ ಬಂದು, 100 ಜನ ಬಂದು ತಿಳಿಸಿದ್ದಾರೆ. ಮತ್ತೆ ಇನ್ನೊಂದಿನ ಕೂಡ ಒಂದು ಅವಕಾಶನ ಈ ಭಾಗಕ್ಕೆ ಬರ್ತೀನಿ ನಾನು. No. Let anyone oppose. I am least bothered. I know that they have put a PAL. They doesn't want the government to flourish. Government should not get a good name. What is the opposition? I am not acquiring any land. Only one small land of near this Christ college or something. I think some university, some ports will be there. I will look at it personally. If it is there, I will look at an alternative also. ನಾನು ಇದನ್ನ ಇಲ್ಲಿ ಏನು ಲಾಲ್ಬಾಗ್ ಏನ್ ಹೇಳ್ತಾರಲ್ಲ, ಲಾಲ್ಬಾಗ್ ಏನು ತೊಂದರೆ ಆಗುದಿಲ್ಲ. ಒಳಗಡೆ ಹೋಗ್ತದೆ. ಒಂದ್ ಸೈಡ್ ಅಲ್ಲಿ 1 ಎಕರೆಯಲ್ಲಿ ಸದ್ಯಕ್ಕೆ ಇದನ್ನ ಕೆಲಸ ಮಾಡ್ಬೇಕಾದ್ರೆ ಉಪಯೋಗಿಸ್ಕೋತೀವಿ. ಆಮೇಲೆ ಅದನ್ನ ಕ್ಲೀನ್ ಮಾಡಿ ಪಾರ್ಕ್ ಆಗಿ ಮಾಡ್ತೀವಿ. ತೇಜಸ್ವಿ ಸೂರ್ಯ ಹೇಳ್ತಿರೋದು ಲಕ್ಷಾಂತರ ವರ್ಷಗಳ ಇತಿಹಾಸ ಇರೋ ನೋಡಪ್ಪ,
ತೇಜಸ್ವಿ ಸೂರ್ಯ ಅದನ್ನ ಯಾರು ಇಡೀ ಬೆಂಗಳೂರು ಒಳಗಡೆನೆ ಕುರಿಬೇಕು, ಹೊರಗಡೆ ಏನು ಮಾರಕ್ಕಾಗಲ್ಲ. ಅವನ ಮಾತೆಲ್ಲ ಕೇಳ್ಕೊಂಡು ನಾನು ನಿಲ್ಸಕ್ಕಾಗಲ್ಲ. ಬಾಂಬೆಲೆಲ್ಲ ಲಕ್ಷಾಂತರ ವರ್ಷದಿಂದ ಇದ್ದಂತ ಬಾಂಬೆನ ಕುರಿತಾ ಇದ್ದಾರೆ, ಡೆಲ್ಲಿಲ ಕುರಿತಾ ಇದ್ದಾರೆ. ಐ ವಿಲ್ ನಾಟ್ yield to him at any point of time. ಹೋರಾಟ ಮಾಡೋರೆಲ್ಲ ಮಾಡೇ ಮಾಡ್ತಾರೆ. ಏನಾದ್ರು ಟೀಕೆಗಳು ಸಾಯ್ತವೆ, ಕೆಲಸಗಳು ಉಳಿತವೆ. ನಾವು ಮಾಡೋ ಕೆಲಸ ಜನರಿಗೋಸ್ಕರ ಮಾಡ್ತಾ ಇದೀವಿ. ಅವ್ರ ಕಾಲದಲ್ಲಿ ಏನು ಒಳ್ಳೆ ಕೆಲಸ ಮಾಡಕ್ ಆಗಿಲ್ಲ. ಏನ್ ಕೆಲಸ ಮಾಡಿದ್ರು ಅವ್ರ ಕಾಲದಲ್ಲಿ? ಖಾಲಿ ಟ್ರಂಕ್. ತೇಜಸ್ವಿ ಸೂರ್ಯ ಅಂದ್ರೆ ಖಾಲಿ ಟ್ರಂಕ್ ಅಂತ. ಶ್ರೀಮಂತರಿಗೆ ಅನುಕೂಲ ಆಗುವಂತ ರಸ್ತೆ ಇದು ಅಂತ ಆರೋಪ. ಹೌದು, ಶ್ರೀಮಂತರಿಗೇನೆ, ದುಡ್ಡು ಕೊಟ್ಟು ಹೋಗೋರ್ಗೆನೆ, ಎಲ್ಲರಿಗೂ. ಆಯ್ತು, ಒಂದು ಪ್ಲಾನ್ ಆಫ್ ಆಕ್ಷನ್ ಕೂಡ ಕೇಳಿ ಅವ್ರಿಗೆ. ವಾಟ್ ಈಸ್ ದಿಸ್ ಪ್ಲಾನ್ ಆಫ್ ಆಕ್ಷನ್? ಒಬ್ಬ MP ಆಗಿದ್ಕೊಂಡು ಒಂದು ದಿನ ಪ್ರೈಮ್ ಮಿನಿಸ್ಟರ್ ಹತ್ರ 10 ರೂಪಾಯಿ ದುಡ್ಡು ಕೊಡಿಸಿಲ್ಲ. ವಾಟ್ ಈಸ್ ದಿಸ್ ಪ್ಲಾನ್ ಆಫ್ ಆಕ್ಷನ್ ಟು ಬ್ಯಾಂಗ್ಳೂರ್? MP ಏನ್ ಮಾಡಿದ್ದಾರೆ? ಅವ್ರ ಸರ್ಕಾರ ಐತಲ್ಲ, ಏನ್ ಮಾಡಿದ್ರು ಪ್ಲಾನ್ ಆಫ್ ಆಕ್ಷನ್? ಯಾಕೆ ಅವರು ಟ್ರಾಫಿಕ್ ಪ್ರಾಬ್ಲಮ್ ಸಾರ್ಟ್ ಔಟ್ ಮಾಡಲಿಲ್ಲ? ಯಾಕೆ ಕಸಕ್ಕೆ ಟೆಂಡರ್ ಕರೆಯಕ್ ಆಗ್ಲಿಲ್ಲ ಅವ್ರ ಕೈಲಿ? ಯಾಕೆ ರೋಡ್ ವೈಡನಿಂಗ್ ಮಾಡಕ್ಕಾಗಿಲ್ಲ? ಯಾಕೆ ಫ್ಲೈಓವರ್ ಮಾಡಕ್ಕಾಗಿಲ್ಲ? ಏನು ಮಾಡಕ್ಕಾಗಿಲ್ಲ ಅವ್ರ ಕೈಲಿ. ನೀವೆಲ್ಲ ಕೇಬಲ್ಗಳೆಲ್ಲ ನೇತಾಡ್ತಾ ಇರೋದು ನೋಡ್ತಾ ಇದ್ದೀರಾ ರೋಡ್ಲಿ? ಯಾಕೆ ಕಟ್ ಮಾಡಿಸ್ಲಿಲ್ಲ ಅದನ್ನ? ಎಲ್ಲ ಮಾಫಿಯಾ ಜೊತೆ ಸೇರ್ಕೊಂಡು ಬೆಂಗಳೂರನ್ನ ಹದಗೆಡಿಸಿ ಇಡೀ ರಾಜ್ಯನೇ ಹದಗೆಡ್ಸೋದಕ್ಕೆ ಇವತ್ತು 140 ಜನ ಇವತ್ತು ನಮ್ಮನ್ನು ತಂದು ಇಲ್ಲಿ ಕುಣಿಸಿರೋದು. ವಿ ವಿಲ್ ಡೂ ಅವರ್ ವರ್ಕ್. ವಿ ಆರ್ ಕಮಿಟೆಡ್. ಈ ರಾಜ್ಯದ ಬೆಂಗಳೂರು ಗ್ಲೋಬಲ್ ಸಿಟಿ ಇದು. ಈ ಗ್ಲೋಬಲ್ ಸಿಟಿನ ಕಾಪಾಡಕ್ಕೆ ಏನ್ ಬೇಕೋ ನಾವು ಮಾಡೇ ಮಾಡ್ತೀವಿ. ಪ್ರತಾಪ್ ಸಿಂಹ ವರ್ಸಸ್ ಪ್ರದೀಪ್ ಈಶ್ವರ್ ಸಾಮಾಜಿಕ ಜಾಲತಾಣದಲ್ಲಿ ಅವರ ಜಗಳ ನಿಂದನೆ. ಅದ್ಯಾವುದೋ ನಾನು ಇಂಟರ್ಫಿಯರ್ ಆಗೋಗಲ್ಲ. ನಾನೇನಾದ್ರು ಅಭಿವೃದ್ಧಿ ಬಗ್ಗೆ ಮಾತಾಡ್ತೀನಿ. ಐ ಡೋಂಟ್ ವಾಂಟ್ ಟು ಇಂಟರ್ಫಿಯರ್ ವಿತ್ ಎನಿ ಪಾಲಿಟಿಕ್ಸ್. ಭ್ರಷ್ಟಾಚಾರ ಆಗುತ್ತೆ ಅನ್ನೋ ಆರೋಪ ಕೂಡ JDS ಮಾಡ್ತಿದೆ.